ನಾಮಫಲಕಕ್ಕೆ ಒತ್ತಾಯಿಸಿ ಕರವೇ ಇವತ್ತು ಅಭಿಯಾನವನ್ನು ನಡೆಸಿದ್ದು ಪ್ರೊಟೆಸ್ಟ್ಗೆ ಮುಂದಾಗಿದೆ. ಅಂಗಡಿಗಳಿಗೆ ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಆಗ್ರಹ. ಕನ್ನಡ ಬೋರ್ಡ್ ಇಲ್ಲದ ಕಡೆ ಮಸಿ ಬಳಿಯಲಿದೆ ಕರವೇ. ಮೆಜೆಸ್ಟಿಕ್ ಟು ಏರ್ಪೋರ್ಟ್ ಕರವೇ ಭಾರಿ ಪ್ರತಿಭಟನೆ. ಎಲ್ಲೆಲ್ಲಿ ಕನ್ನಡ ಬೋರ್ಡ್ ಹಾಕಿಲ್ವೋ ಅಲ್ಲಿ ನಾಮಫಲಕ ಅಭಿಯಾನವನ್ನು ನಡೆಸಿ ಕರವೇ ಪ್ರತಿಭಟನೆಗೆ ಮುಂದಾಗಿದೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಕರವೇ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇರೋದನ್ನು. ಕನ್ನಡ ಬೋರ್ಡ್ ಇಲ್ಲದರ ವಿರುದ್ಧ ಭಾರಿ ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದೆ ಕರವೇ. ಉತ್ತರ ಕರ್ನಾಟಕದಿಂದಲೂ ಕೂಡ ಸಾವಿರಾರು ಕಾರ್ಯಕರ್ತರು ಬಂದಿದ್ದಾರೆ. ಸಾದಹಳ್ಳಿ ಟೋಲ್ ಬಳಿಯ ನೇರ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇರೋದು. ಭಾರಿ ಪ್ರತಿಭಟನೆಗೆ ಮುಂದಾಗಿದೆ ಕರವೇ. ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಂದ ಪ್ರತಿಭಟನೆ. ಸಾದಹಳ್ಳಿ ಟೋಲ್ ಬಳಿಯ ಲೈವ್ ವಿಜುವಲ್ಸ್ ಇದು. ಕನ್ನಡ ನಾಮಫಲಕ ಹಾಕಬೇಕು ಅನ್ನೋದು ಒತ್ತಾಯ. ಕನ್ನಡ ಬಳಸದ ನಾಮಫಲಕವನ್ನ ತೆರವು ಮಾಡ್ತೀವಿ. ಏರ್ಪೋರ್ಟ್ ರೋಡ್ನಿಂದ ರ್ಯಾಲಿ ಸಾಗುತ್ತೆ ನಮ್ದು ಅಂತ ಕರವೇ ಬಹಳ ದೊಡ್ಡ ಜನಜಾಗೃತಿ ಪ್ರತಿಭಟನೆಗೆ ಮುಂದಾಗಿದೆ. 60% ಕನ್ನಡ ಬಳಕೆಯಾಗಬೇಕು ಅನ್ನುವಂತಹ ನಿಯಮಾವಳಿ ಇದೆ. ಹಾಗಿದ್ದು ಕೂಡ ಹಲವು ಮಾಲ್ಗಳಿಗೆ, ಅಂಗಡಿಗಳಿಗೆ, ಪ್ರಮುಖವಾದಂತಹ ಮಳಿಗೆಗಳಿಗೆ ಕನ್ನಡ ಬಳಕೆಯಾಗಿಲ್ಲ ನಾಮಫಲಕದಲ್ಲಿ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಮಫಲಕ ಕನ್ನಡದಲ್ಲಿ ಇರಬೇಕು ಅನ್ನೋ ಆಗ್ರಹದೊಂದಿಗೆ ಕರವೇ ಪ್ರತಿಭಟನೆಗೆ ಮುಂದಾಗಿದೆ. ಕನ್ನಡ ನಾಮಫಲಕ ಅಭಿಯಾನ, ಬೃಹತ್ ಜನಜಾಗೃತಿ ಪ್ರತಿಭಟನೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ. ಹೀಗಾಗಿಯೇ ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಸಾದಹಳ್ಳಿ ಟೋಲ್ ಬಳಿ ಭಾರಿ ಪ್ರತಿಭಟನೆ. ಕನ್ನಡ ಬಳಕೆ ಮಾಡದ ವ್ಯಾಪಾರಸ್ಥರಿಗೆ, ಅಂಗಡಿ ಮಾಲೀಕರಿಗೆ ಇದು ಕೊನೆಯ ಎಚ್ಚರಿಕೆ ಎನ್ನುವಂತಹ ವಾರ್ನಿಂಗ್ ನೊಂದಿಗೆ ಪ್ರತಿಭಟನೆಗೆ ಬೀದಿಗಿಳಿದಿದೆ ಕರವೇ. ಕನ್ನಡ ನಾಮಫಲಕ ಅಭಿಯಾನ ಇದು. ನೇಮ್ ಬೋರ್ಡ್ಗಳಲ್ಲಿ ಕನ್ನಡ ಬಳಕೆಯಾಗಬೇಕು, ನಾಮಫಲಕ ಕನ್ನಡದಲ್ಲಿ ಇರಬೇಕು, ಕನ್ನಡದ ಬಳಕೆಯಾಗಬೇಕು ಎನ್ನುವಂತಹ ಆಗ್ರಹದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಯಿಂದ ಬೆಂಗಳೂರಲ್ಲಿ ಬಂದು ಸೇರಿ ಈಗ ಪ್ರತಿಭಟನೆಗೆ ಮುಂದಾಗಿದೆ. ಕನ್ನಡ ಬರಹ ಇಲ್ಲದಂತಹ ಬ್ಯಾನರ್ಗಳನ್ನ ಕಿತ್ತಾಕಿ ತಮ್ಮ ಆಕ್ರೋಶ ಹೊರಹಾಕ್ತಿದ್ದಾರೆ. ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಬಳಕೆಯಾಗಬೇಕು, 60% ಕನ್ನಡ ಕಡ್ಡಾಯ ಎನ್ನುವಂತಹ ನಿಯಮ ಇದ್ದೂ ಕೂಡ ಪಾಲನೆಯಾಗ್ತಾ ಇಲ್ಲ ಅಂತ ಬೆಂಗಳೂರಿನಲ್ಲಿ ಕರವೇ ಮಹಾ ಅಭಿಯಾನಕ್ಕೆ ಮುಂದಾಗಿದೆ. ಅಂಗಡಿ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕನ್ನಡ ಬಳಕೆಯಾಗದ ಬ್ಯಾನರ್ಗಳು, ನಾಮಫಲಕಗಳನ್ನ ಕಿತ್ತಾಕ್ತಾ ಇದೆ. ಎಲ್ಲೆಡೆ ಕನ್ನಡ ಬಳಕೆಯಾಗಬೇಕು. ಮೆಜೆಸ್ಟಿಕ್ ಟು ಏರ್ಪೋರ್ಟ್ ಕರವೇ ಪ್ರತಿಭಟನೆ. ಪ್ರಮುಖವಾಗಿ ಸಾದಹಳ್ಳಿ ಟೋಲ್ ಬಳಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಕನ್ನಡ ಕಡ್ಡಾಯ ನಾಮಫಲಕಕ್ಕೆ ಆಗ್ರಹಿಸಿ ಕರವೇ ಹೋರಾಟ. ಗೋಪಾಲನ್ನ ಮಾಲ್ ಮೇಲೆ ಕರವೇ ಕಾರ್ಯಕರ್ತರು ದಾಳಿಯನ್ನು ನಡೆಸಿದ್ದು, ಕನ್ನಡ ಬರಹ ಇಲ್ಲದ ಬ್ಯಾನರ್ಗಳನ್ನು ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಗೋಪಾಲನ್ ಮಾಲ್ಗೆ ಕರವೇ ದಾಳಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ಕನ್ನಡ ಬಳಕೆಯಾಗದ ಪೋಸ್ಟರ್ಗಳು, ಬ್ಯಾನರ್ಗಳಿದೆಯೋ ಅದನ್ನೆಲ್ಲ ಕಿತ್ತಾಕಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು. ಇನ್ನು ಸಾದಹಳ್ಳಿ ಬಳಿ ನಮ್ಮ ಪ್ರತಿನಿಧಿ ಮಮತಾ ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಕನ್ನಡ ಬಳಕೆಯಾಗಬೇಕು ನಾಮಫಲಕದಲ್ಲಿ ಎನ್ನುವಂತಹ ಉದ್ದೇಶದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಭಿಯಾನವನ್ನ
ಪ್ರತಿಭಟನೆಯ ಹಾದಿಯನ್ನ ಹಿಡಿದಿರುವಂತದ್ದು ಕರವೇ. ಯಾವ ರೀತಿಯಲ್ಲಿ ಸಾದಹಳ್ಳಿಯಲ್ಲಿ ಚಿತ್ರಣ ಕಂಡು ಬರ್ತಾ ಇದೆ, ಹೇಗೆ ಸಾಗುತ್ತಂತೆ ಇವರ ಪ್ರತಿಭಟನೆ? ಪ್ರತಿಮಾ, ಬಿಬಿಎಂಪಿ ಕೌನ್ಸಿಲ್ ಅಲ್ಲಿ 60% ಕನ್ನಡ ಬಳಕೆ ಮಾಡಬೇಕು ಅಂತ ಹೇಳಿ ನಿಗದಿಯಾಗಿತ್ತು. ಆದರೆ ಅದನ್ನ ಯಾರೂ ಕೂಡ ಬಳಕೆ ಮಾಡ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಮಾಲ್ಗಳಲ್ಲೂ ಕೂಡ ಆ ಒಂದು ಏನು ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ ಈ ಹಿಂದಿನಿಂದ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಕರವೇ ಪ್ರತಿಭಟನೆಯನ್ನು ಮಾಡ್ತಾನೆ ಬಂದಿದೆ. ಎಲ್ಲೆಲ್ಲಿ ಕನ್ನಡದ ನಾಮಫಲಕಗಳು ಇಲ್ವೋ ಅಲ್ಲಿ ಮಸಿ ಬಳಿಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ಬಿಬಿಎಂಪಿಯ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡಿಕೊಂಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಯನ್ನ ಮಾಡಿಕೊಂಡು ಇವತ್ತು ಮೂಲೆ ಮೂಲೆಯಿಂದ ಬಂದಿರುವಂತಹ ಕರವೇ ಕಾರ್ಯಕರ್ತರ ಜೊತೆಗೂಡಿ ಇವತ್ತು ಪ್ರತಿಭಟನೆಗೆ ಅಂದ್ರೆ ಪ್ರತಿಭಟನಾ ರ್ಯಾಲಿಗೆ ಮುಂದಾಗಿರುವಂಥದ್ದು. ಸಾದಹಳ್ಳಿ ಗೇಟ್ ಬಳಿ ನಾವು ದೃಶ್ಯವನ್ನು ನೋಡಬಹುದು. ಪ್ರತಿಮಾ, ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಕರವೇ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಕನ್ನಡದ ನಾಮಫಲಕ ಇಲ್ವೋ ಅಲ್ಲೆಲ್ಲವೂ ಕೂಡ ಕನ್ನಡದ ನಾಮಫಲಕವನ್ನ ಮಾಡಬೇಕು. ಕನ್ನಡ ಮುಖ್ಯ, ಕನ್ನಡ ಮೊದಲ ಆದ್ಯತೆ ಕನ್ನಡ. ಎಲ್ಲೆಲ್ಲಿ ಎಲ್ಲ ಕಡೆಯೂ ಕೂಡ ಕನ್ನಡದ ನಾಮಫಲಕ ಇರಲೇಬೇಕು ಅಂತ ಹೇಳಿ ಇವತ್ತು ರ್ಯಾಲಿಗೆ ಮುಂದಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ರ್ಯಾಲಿಯಲ್ಲಿ ಭಾಗಿಯಾಗೋದಕ್ಕೆ ಅಂತ ಹೇಳಿ ಕರವೇ ಕಾರ್ಯಕರ್ತರು ಕೂಡ ಬಂದು ನಿಂತಿದ್ದಾರೆ. ಇನ್ನೇನು ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣ್ ಗೌಡರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ. ನಮ್ಮ ಜೊತೆಗೆ ಒಂದಷ್ಟು ಜನ ಕರವೇ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ರ್ಯಾಲಿಯಲ್ಲಿ ನೀವು ಎಷ್ಟು ಜನ ಭಾಗಿಯಾಗ್ತೀರಿ? ಮುಖ್ಯವಾಗಿ ನಿಮ್ಮ ಉದ್ದೇಶ ಈ ಕನ್ನಡದ ನಾಮಫಲಕಕ್ಕಾಗಿ ಅನ್ನುವಂಥದ್ದು. ಯಾಕೆ ಈ ಹೋರಾಟವನ್ನು ಶುರು ಮಾಡ್ತಿದ್ದೀರಿ ಇಷ್ಟೊಂದು ಪಟ್ಟು ಹಿಡಿದು ಅಂತ? ಮುಖ್ಯವಾಗಿ ನಾವು ಈ ಕಾರ್ಯಕ್ರಮ ರೂಪಿಸೋದಕ್ಕೆ ಕಾರಣ ಏನು ಅಂದರೆ, ಕೆಲವೇ ವರ್ಷಗಳಲ್ಲಿ ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶ ಆಗೋಗುತ್ತೆ. ಆ ಕೇಂದ್ರಾಡಳಿತ ಪ್ರದೇಶ ಆಗೋದಕ್ಕೆ ನಾವು ಬಿಡಲ್ಲ. ಕರ್ನಾಟಕ 2400 ವರ್ಷ ಇತಿಹಾಸ ಇರೋಂಥ ಕನ್ನಡ ಲಿಪಿ ಇರೋದು, 300-400 ವರ್ಷ ಇತಿಹಾಸ ಇರೋವಂಥದ್ದು ಹಿಂದಿ ಇರೋದು. ನಾವು ಈ ಹಿಂದಿ ಏರಿಕೆಗಾಗಲಿ ಇಂಗ್ಲೀಷ್ ಏರಿಕೆಗಾಗಲಿ ನಾವು ಮಣಿಯಲ್ಲ. ಇವತ್ತು ಇಡೀ ಕರ್ನಾಟಕ ಇತಿಹಾಸದಲ್ಲಿ ಇದು ಪ್ರಪ್ರಥಮ ಬಾರಿಗೆ ಈ ಹೋರಾಟನ ಹಮ್ಮಿಕೊಂಡಿರೋದು. 25,000-30,000 ಜನ ಸೇರ್ತಾ ಇದ್ದಾರೆ. ನಾರಾಯಣ್ ಗೌಡರು ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಹುಟ್ಟಿರೋನೇ ಸಾರ್ವಭೌಮ ಆಗಬೇಕೇ ಹೊರತು ಸಿಂಧಿ, ಗುಜರಾತಿ, ಮಾರ್ವಾಡಿಗಳು ಬಂದು ಇಲ್ಲಿ ಸಾರ್ವಭೌಮ ಆಗೋಕ್ಕಾಗಲ್ಲ. ಜೀವನ ಮಾಡಿ, ನಮ್ಮ ಅಭ್ಯಂತರ ಏನೂ ಇಲ್ಲ. ನೀವು ಜೀವನ ಮಾಡಿ, ನೀವು ಹೊಟ್ಟೆಪಾಡಿಗೆ ಬಂದಿದ್ದೀರಾ ಅಷ್ಟಕ್ಕೆ ಮಾತ್ರ ಇರಿ. ಬಟ್ ನಿಮ್ಮ ಭಾಷೆನ ಇಲ್ಲಿ ಬಿಂಬಿಸ್ಕೊಳ್ಳೋಕೆ ಇದು ಮಹಾರಾಷ್ಟ್ರ ಅಲ್ಲ, ಗುಜರಾತ್ ಅಲ್ಲ, ಇದು ಕರ್ನಾಟಕ. ಕೆಂಪೇಗೌಡರ ಮೂಲಸ್ಥಾನ, ಕುವೆಂಪು ಅವರ ಮೂಲಸ್ಥಾನ. ಇಂಥ ಮಹಾನ್ ಅತಿರಥ ಮಹಾರಾಜರು ಹುಟ್ಟಿರೋ ಜಾಗದಲ್ಲಿ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು. ನೀವು ಎಷ್ಟು % ಇದ್ದೀರಿ ಬೆಂಗಳೂರಲ್ಲಿ ಅಂತ ಮಾರ್ವಾಡಿಗಳು ಕೇಳಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ BBMP ಆದೇಶ ಏನಿದೆ 60 ಭಾಗ ಕನ್ನಡ 40 ಭಾಗ ಇಂಗ್ಲೀಷ್ ಅಂತ ಏನಿದೆಯೋ ಅಷ್ಟಕ್ಕೆ ಮಾತ್ರ ಸೀಮಿತ ಇರಿ. ಯಾವುದೋ ಮಹಾರಾಷ್ಟ್ರದಿಂದ ಬಂದಂಥ ಕಂಪ್ನಿಗಳು ನೀವು ದೊಡ್ಡದಾಗಿ ಇಂಗ್ಲೀಷೇ ಬಿಂಬಿಸೋದಾದರೆ ಕರ್ನಾಟಕ ಏನಾಗಿದೆ? ಇಲ್ಲಿನ ಊಟ ಬೇಕು, ಇಲ್ಲಿನ ಗಾಳಿ ಬೇಕು, ಇಲ್ಲಿನ ವ್ಯಾಪಾರ ಬೇಕು. ನಿನ್ನ ವ್ಯಾಪಾರ ಏನು ಮಹಾರಾಷ್ಟ್ರದಲ್ಲಿ ನಡೀತಾ ಇದೆಯಾ? ಕರ್ನಾಟಕದಲ್ಲಿ ಇದ್ದಾಗ ನೀನು ಕನ್ನಡ ಬೋರ್ಡ್ ಹಾಕು. ಆಡಳಿತ ಭಾಷೆ ಕನ್ನಡ ಇದೆ, ಅದನ್ನು ನಾವು ಧಿಕ್ಕರಿಸ್ತಾ ಇದ್ದೀರಿ ಹೊರತು ನೀವು ಯಾರೂ ಬರಬೇಡಿ, ವ್ಯಾಪಾರ ಮಾಡಬೇಡಿ ಅಂತ ನಾವೇನು ಬೇಡಿಕೆ ಇಟ್ಟಿಲ್ಲ. ಬಂದಿದ್ದೀರಿ, ಕನ್ನಡ ಮಾತಾಡಿ, ಗಾಂಚಾಲಿ ಬಿಡಿ. ಈ ಗಾಂಚಾಲಿಗಳೆಲ್ಲ ನಿಮ್ಮ ಸ್ಟೇಟ್ಗಳಲ್ಲಿ ಇಟ್ಕೊಳ್ಳಿ. ಇಲ್ಲಿ ಕನ್ನಡಕ್ಕೆ ಮೊದಲೇ ಆದತಾನ. ಇವತ್ತು ಮಹಾರಾಷ್ಟ್ರದಲ್ಲಿ ಏರ್ಪೋರ್ಟ್ಗೆ ಹೋಗಿ ಯಾವ ಹೈಕಮಾಂಡು ಹೇಳಿಲ್ಲ, ಎಲ್ಲ ಮರಾಠಿ ಭಾಷೆಯಲ್ಲೇ ಇದೆ. ಅಲ್ಲಿನ ಲಿಪಿ ಬರವಣಿಗೆ ಇಂಗ್ಲೀಷಲ್ಲಿ ಹಾಕಕ್ಕೆ ಅನುಮತಿ ಇಲ್ಲ. ನಮ್ಮಲ್ಲಿ ಯಾಕೆ ನಮ್ಮ ಏರ್ಪೋರ್ಟಲ್ಲಿ ಇಂಗ್ಲೀಷಲ್ಲಿದೆ? ಇದನ್ನ ದಯವಿಟ್ಟು ಪೊಲೀಸರು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನಮ್ಮನ್ನು ಹತ್ತಿಕ್ಕಬೇಡ್ರಿ. ನಿಮ್ಮ ಮಕ್ಕಳು ಮರಿಗೂ ಮುಂದೆ ಭವಿಷ್ಯ ಇದೆ. ಪೊಲೀಸರು ಯಾರು ಇಲ್ಲಿ ಮಹಾರಾಷ್ಟ್ರಕ್ಕೆ ಹೋಗೋದವ್ರು ಇಲ್ಲ. ನಮ್ಮನ್ನು ಹತ್ತಿಕ್ಬಿಟ್ಟು ನಮ್ಮ ಇದನ್ನ ಹೋರಾಟನ ಇನ್ನಿಕ್ಬೇಡ್ರಿ, ಮುಂದೆ ನಿಮಗೂ ತೊಂದರೆ ಆಗ್ತದೆ ಅಂತ ನಾವು ಕೈ ಮುಗಿದು ಕೇಳ್ಕೊಂತ ಇದ್ದೀವಿ. ಈಗಾಗಲೇ ಹೋರಾಟಕ್ಕೆ ಮುಂದಾಗಿದ್ದೀರಿ, ಆದರೆ ಎಲ್ಲಾ ಕಡೆಯಲ್ಲೂ ಕೂಡ ಪೊಲೀಸರು ನಿಮ್ಮನ್ನ ಹತ್ತಿಕ್ಕೋದಿಕ್ಕೆ ಅಂತ ರೆಡಿ ಕೂಡ ಮಾಡ್ಕೊಂಡಿದ್ದೀರಿ. ಮುಂದೆ ಏನ್ ಮಾಡ್ತೀರಾ ಅಂತ? ಏನಿಲ್ಲರಿ, ನಾವು ಈಗಾಗಲೇ ಅನೇಕ ಹೋರಾಟಗಳಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಸರ್ಕಾರ ಇವರೇನು ವೋಟ್ ಬ್ಯಾಂಕಿಗಾಗಿ ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ ನಮ್ಮ ಹೋರಾಟವನ್ನು ಹತ್ತಿಕ್ಕಿದ್ದಾರೆ. ನಾವು ಪೊಲೀಸರನ್ನ ಬೂಟ್ ಏಟು ತಿಂದಿದ್ದೀವಿ, ಲಾಠಿ ಏಟು ತಿಂದಿದ್ದೀವಿ, ಜೈಲನ್ನು ಕಂಡಿದ್ದೀವಿ. ಈಗೂ ಕೂಡ ಭಾಳ ಖಂಡಿಸ್ತೀವಿ. ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಅಧಿಕಾರಿಗಳು, ನೀವು ನಮ್ಮನ್ನು ಬಿಡ್ರಿ, ನಾವು ಎಲ್ಲ ಇಲ್ಲಿ ಏನು ಇವತ್ತು ಇಂಗ್ಲೀಷು ಮತ್ತು ಹಿಂದಿ ಇನ್ನಿತರ ಬೋರ್ಡ್ಗಳನ್ನು ಹಾಕಿದ್ರಿ ಅವನ್ನೆಲ್ಲ ಕನ್ನಡಮಯ ಮಾಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರು ಏನು ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ, ಇಡೀ ಆದೇಶ ಇವತ್ತು ಕೇವಲ ಈ ಬೆಂಗಳೂರು ನಗರಕ್ಕೆ ಮಾತ್ರ ಅಲ್ಲ, ಸಮಸ್ತ ಎಲ್ಲ ಜಿಲ್ಲೆಗಳಿಗೂ ಇದು ಅನ್ವಯಿಸುತ್ತೆ. ಈ ಹೋರಾಟದ ನಂತರ ಎಲ್ಲ
ಜಿಲ್ಲೆಯಲ್ಲಿ ಕೂಡ ಈ ನಾಮಫಲಕದ ವ್ಯವಸ್ಥೆ ಜಾರಿಗಾಗುತ್ತೆ. ಆದರೆ ಎಲ್ಲಿಂದೋ ಬಂದು ನಮ್ಮ ರಾಜ್ಯದ ನೀರು ಗಾಳಿ ಅನ್ನವನ್ನು ತಿಂತಕ್ಕಂಥ ಜನ ಇವತ್ತು ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಬೆಂಗಳೂರಿನಲ್ಲಿ ಇದ್ದೀರಾ, ನೀವು ಕನ್ನಡಿಗರು ಕೇವಲ 25ರಷ್ಟು ಮಾತ್ರ ಇದ್ದೀರಿ ಅಂತೇಳಿ ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಆ ಪ್ರಶ್ನೆಗಾಗಿ ಇವತ್ತು ಈ ಒಂದು ಹೋರಾಟ ಸನ್ಮಾನ್ಯ ನಾರಾಯಣಗೌಡರು ಹಮ್ಮಿಕೊಂಡಿದ್ದಾರೆ ಅಂತೇಳಿ ಹೇಳ್ತೀನಿ. ಓಕೆ ಪ್ರತಿಮಾ, ಸಾಕಷ್ಟು ಸಂಖ್ಯೆಯಲ್ಲಿ ಏನು ಕರವೇ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಯಾವುದೇ ಕಾರಣದಲ್ಲೂ ಕೂಡ ಇವತ್ತಿನ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ರ್ಯಾಲಿಯಲ್ಲಿ ಸಾಕ್ತೀವಿ ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಆದರೆ ಈಗಾಗಲೇ ಪೊಲೀಸ್ನವರು ಕೂಡ ಇವ್ರನ್ನ ತಡೆ ಹಿಡಿಯೋದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿಂದ ಆ ಕಡೆಗೆ ರ್ಯಾಲಿ ಹೋಗೋದಕ್ಕೂ ಕೂಡ ಪರ್ಮಿಷನ್ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಪೊಲೀಸ್ನವರು ಕೂಡ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಸ್ಥಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಸದ್ಯಕ್ಕೆ ಈಗ ಇವ್ರದ್ದು ಮುಖ್ಯವಾಗಿ ಟಾರ್ಗೆಟ್ ಇರುವಂಥದ್ದು ಮಾಲ್ ಆಫ್ ಏಷ್ಯಾ. ಅಲ್ಲಿ ಏನು ಬೇರೆ ಕನ್ನಡ ಬಳಕೆಯನ್ನ ಮಾಡಿಲ್ಲ ಅನ್ನುವಂಥದ್ದು, ಈ ಹಿಂದೆಯೂ ಕೂಡ ಅಲ್ಲಿ ಕಪ್ಪು ಮಸಿ ಬೆಳೆಯುವಂತಹ ಕೆಲಸವನ್ನ ಮಾಡಿದ್ರು. ಅದರ ವಿರುದ್ಧವಾಗಿ ಈಗಾಗಲೇ ಮಾಲ್ ಕೂಡ ಕೋರ್ಟ್ ಮೊರೆ ಹೋಗಿರುವಂಥದ್ದು. ಹಾಗಾಗಿ ಮತ್ತಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು. ಪ್ರತಿಮಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಮತಾ ತಮ್ಮೆಲ್ಲ ಮಾಹಿತಿಗೆ. ಕನ್ನಡ ಬೋರ್ಡ್ ಇಲ್ಲದ ಕಡೆ ಕನ್ನಡ ಬಳಕೆಯಾಗಬೇಕು ಅನ್ನುವ ಆಗ್ರಹದೊಂದಿಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿರುವಂಥದ್ದು ಕರವೇ. ಬೋರ್ಡ್ ಇಲ್ಲದ ಕಡೆ, ಕನ್ನಡ ಬಳಕೆಯಾಗದ ಕಡೆ ಮಸಿ ಬಳಿಯಲಾಗ್ತಾ ಇದೆ. ಜೊತೆಗೆ ಎಲ್ಲೆಲ್ಲಿ ಬರೀ ಇಂಗ್ಲಿಷ್ ಬಳಕೆಯಾಗಿದೆಯೋ ಅದನ್ನು ಕಿತ್ತಾಕಲಾಗ್ತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ನಾಮಫಲಕ ಅಭಿಯಾನ. ಬಿಬಿಎಂಪಿ ಕೌನ್ಸಿಲ್ ನಿರ್ಣಯದ ಪ್ರಕಾರ 60% ನಾಮಫಲಕದಲ್ಲಿ ಕನ್ನಡ ಬಳಕೆಯಾಗಬೇಕು ಅನ್ನುವಂತಹ ನಿರ್ಣಯ ಇದೆ. ಹಾಗಿದ್ದೂ ಕೂಡ ಬಳಕೆಯಾಗ್ತಾ ಇಲ್ಲ. ಹಲವು ಕಡೆಗಳಲ್ಲಿ, ಹಲವು ಮಳಿಗೆಗಳಿಗೆ, ಮಾಲ್ಗಳಿಗೆ, ಅಂಗಡಿಗಳಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಬಳಕೆಯಾಗಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಕನ್ನಡ ಬಳಕೆಯಾಗಬೇಕು ಅನ್ನೋ ಆಗ್ರಹದೊಂದಿಗೆ ಕರವೇ ಕಾರ್ಯಕರ್ತರು ಪ್ರತಿಭಟನೆಗೆ ಇಳಿದಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ ಕನ್ನಡ ಕಿಚ್ಚು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಸಾದಹಳ್ಳಿ ಟೋಲ್ ಬಳಿ ಭಾರಿ ಪ್ರತಿಭಟನೆ, ಆದರೆ ಅದನ್ನ ಮುಂದೆ ಸಾಗದಂತೆ ಪೊಲೀಸರು ತಡೆ ಹಿಡಿದಿದ್ದಾರೆ. ಇತ್ತ ಗೋಪಾಲನ್ ಮಾಲ್ ಬಳಿ ಕೂಡ ಕರವೇ ಪ್ರತಿಭಟನಾ ದಾಳಿಯನ್ನ ನಡೆಸಿದ್ದು ಕನ್ನಡ ಬಳಸದ ನಾಮಫಲಕಗಳನ್ನು ಕಿತ್ತಾಕ್ತಾ ಇದ್ದಾರೆ, ಬ್ಯಾನರ್ಗಳನ್ನು ಕಿತ್ತಾಕಿದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕರ್ನಾಟಕ ಇದು ರಾಜ್ಯ ರಾಜಧಾನಿಯಲ್ಲೇ ಬೋರ್ಡ್ಗಳಲ್ಲಿ ಕನ್ನಡ ಬಳಕೆಯಾಗ್ತಿದ್ರೆ ಹೇಗೆ ಎನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾರ್ಯಕರ್ತರಿಂದ. ಪೊಲೀಸ್ ಸರ್ಪಗಾವಲಿದೆ. ಅಹಿತಕರ ಘಟನೆ ನಡೆದಂತೆ ಖಾಕಿ ಪಡೆ ಎಚ್ಚರಿಕೆಯನ್ನು ವಹಿಸಿದೆ. ಅದರ ನಡುವೆಯೇ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು. ಕನ್ನಡಕ್ಕಾಗಿ ಕರವೇ ಸಿಡಿದೆದ್ದಿದ್ದು ಕನ್ನಡ ಬೋರ್ಡ್ ಇಲ್ಲದ ಕಡೆ ಮಸಿ ಬಳಿತಾ ಇದೆ. ಕನ್ನಡ ನಾಮಫಲಕ ಹಾಕಬೇಕು ಅನ್ನೋದು ನಮ್ಮ ಒತ್ತಾಯ. ಯಾವುದೇ ಊರಿಂದ, ಯಾವುದೇ ರಾಜ್ಯದಿಂದ ನೀವು ಬಂದಿರಿ, ಇಲ್ಲಿ ವ್ಯಾಪಾರ ವಹಿವಾಟು ಏನೇ ಮಾಡ್ಕೊಳ್ಳಿ, ಆದರೆ ನಾಮಫಲಕಗಳಲ್ಲಿ ಕನ್ನಡ ಬಳಕೆಯಾಗದಿದ್ರೆ ಹೇಗೆ? ಇಂಗ್ಲಿಷ್ ನಾಮಫಲಕಗಳು ಇರಬಾರ್ದು ಅಂತ ಆದರೆ ಕನ್ನಡ ನಾಮಫಲಕಗಳು ಪ್ರಮುಖವಾಗಿ ಇರಬೇಕು ಅನ್ನುವಂಥದ್ದು ಕರವೇ ಆಗ್ರಹ. 60% ಕನ್ನಡ ಬಳಕೆಯಾಗಬೇಕು ಎನ್ನುವ ನಿಯಮ ಇದ್ದೂ ಕೂಡ ಪಾಲನೆಯಾಗ್ತಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಇರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.